ರಾಜ್ಯದಲ್ಲಿ ಡೆಂಗಿ ಆರ್ಭಟ ಕೂಡ ಜೋರಾಗ್ತಾ ಇದೆ. ದಿನೇ ದಿನೇ ಕೇಸ್ಗಳ ಸಂಖ್ಯೆ 100ಕ್ಕೂ ಹೆಚ್ಚು ದಾಖಲಾಗ್ತಿರೋದು ಆತಂಕಕಾರಿ ವಿಚಾರ. ನೋಡಿ, ರಾಜ್ಯದಲ್ಲಿ ಒಂದೇ ದಿನ 175 ಡೆಂಗಿ ಕೇಸ್ಗಳು ಪತ್ತೆ ಆಗಿದೆ. ಟ್ರಿಪಲ್ ಡಿಜಿಟ್ನಲ್ಲಿ ಕೇಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ತನಕ ಚಿಕಿತ್ಸೆ ಫಲಕಾರಿಯಾಗದೆ 6 ಮಂದಿಯನ್ನ ಡೆಂಗಿ ಬಲಿ ಪಡೆದಿದೆ. ರಾಜ್ಯದಲ್ಲಿ 7,000 ಗಡಿ ದಾಟಿದೆ ಡೆಂಗಿ ಕೇಸ್. ರಾಜ್ಯದಲ್ಲಿ ಒಂದೇ ದಿನ 175 ಕೇಸ್ಗಳು ದಾಖಲಾಗ್ತಾ ಇರೋದು, ಮತ್ತೆ ಆಕ್ಟಿವ್ ಕೇಸ್ಗಳು ವಿಪರೀತವಾಗಿ ಹೆಚ್ಚಳ ಆಗ್ತಾ ಇರೋದು ಪೋಷಕ ವರ್ಗವನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಮತ್ತೆ ಎಲ್ಲ ವಯೋಮಾನದವರು, ಅದರಲ್ಲೂ ಹೆಚ್ಚಾಗಿ ಮಕ್ಕಳಲ್ಲಿ ಡೆಂಗಿ ಆರ್ಭಟ ಜಾಸ್ತಿ ಆಗ್ತಾ ಇರೋದ್ರಿಂದ ಅವರೇ ಹೆಚ್ಚು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗಿರುವ ಸ್ಥಿತಿಗೆ ತಲುಪ್ತಾ ಇರೋದ್ರಿಂದ ಎಲ್ಲ ಆಸ್ಪತ್ರೆಗಳು ಫ್ಲಡ್ಡೆಡ್ ಆಗಿದೆ. ಮಕ್ಕಳಿಂದ ತುಂಬಿ ತುಳುಕ್ತಾ ಇದೆ. ಎಷ್ಟೊಂದು ಕಡೆ ಪ್ಲೇಟ್ಲೆಟ್ಗಳ ಕೊರತೆಯಿಂದ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಉಸಿರು ಚೆಲ್ತಾ ಇದ್ದಾರೆ ಕಂದಮ್ಮಗಳು. ಇನ್ನೂ ಕೂಡ ಅದು ಕಂಟ್ರೋಲಿಗೆ ಬಂದಿಲ್ಲ ಅನ್ನೋದೇ ಆತಂಕಕಾರಿ ವಿಚಾರ. ಡೆಂಗಿ ಔಟ್ಬ್ರೇಕ್ ಆದಾಗ್ಲಿಂದ ಕಳೆದ 10-11 ವರ್ಷಗಳಲ್ಲಿ ಈ ರೀತಿ ತೀರಾ 3-4 ವರ್ಷಗಳಲ್ಲಂತೂ ಆಗೇ ಇರಲಿಲ್ಲ. ಬಟ್ ಡೆಂಗಿ ವ್ಯಾಕ್ಸಿನ್ ಬಂದಿದ್ರು ಕೂಡ ಈ ರೀತಿ ಆರ್ಭಟ ಆಗ್ತಾ ಇರೋದು ನಿಜಕ್ಕೂ ಆತಂಕಕಾರಿ ವಿಚಾರ.